ಹೋಟೆಲ್ ಉದ್ಯಮದಾರರಿಗೆ ಇನ್ನೂ ಒಂದು ಶಾಕ್ ನ್ಯೂಸ್ ಏನಂತಂದ್ರೆ ನಿಜ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಸಪ್ಲೈ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಎಲ್ಲ ಪ್ರಯತ್ನ ಮಾಡ್ತಾ ಇದೆ. ಆದರೆ ಇನ್ನೂ ಒಂದು ವಾರ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಸುಗಮವಾಗಿ ಸರಬರಾಜು ಆಗೋದಕ್ಕೆ ಇನ್ನೂ ಒಂದು ವಾರ ಆಗಬಹುದು ಅಂತ ಹೇಳಲಾಗುತ್ತೆ. ಹಾಗಾಗಿ ಅಲ್ಲಿವರೆಗೂ ಸ್ವಲ್ಪ ಬೇರೆ ಬೇರೆ ವಿಧಾನಗಳನ್ನು ಬಳಕೆ ಮಾಡಿಕೊಂಡು, ಪರ್ಯಾಯ ಮಾರ್ಗಗಳನ್ನು ಬಳಕೆ ಮಾಡಿಕೊಂಡು ಅಡುಗೆ ತಯಾರಿ ಮಾಡಬೇಕಾಗತ್ತೆ. ಆಮದಾಗಿರುವ ತೈಲ ಗ್ರಾಹಕರಿಗೆ ಸಿಗೋದಕ್ಕೆ ಈಗ ಕಚ್ಚಾ ತೈಲ ಆಮದಾಗಿದೆ. ನಿನ್ನೆಷ್ಟೇ ಮುಂಬೈ ಇದಕ್ಕೆ ಬಂದರಿಗೆ ಒಂದು ಹಡಗು ಬಂದಿದೆ ಅಲ್ಲಿಂದ, ಹರ್ಮುಜ್ ಜಲಸಂಧಿಯಿಂದ. ಹಾಗಾಗಿ ಅದು LPG ತಯಾರಿಕೆ ಆಗಿ ಗ್ರಾಹಕರಿಗೆ ಸಿಗಬೇಕಾಗತ್ತೆ. ಅಲ್ಲ, ಇದು ಬರ್ತಿಲ್ವಾ ಏನು? ಅಲ್ಲ, ಮತ್ತೆ ಸೆಂಟ್ರಲ್ ಮಿನಿಸ್ಟರ್ ಹೇಳ್ತಿದ್ರೆ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಇವತ್ತು ಸ್ಟಾರ್ಟ್ ಆಗಿದೆ ಅಂತ. ಹಾಂ, ಇವತ್ತು ಸ್ಟಾರ್ಟ್ ಆದರೆ ಕಮ್ಮಿ ಅಂದರೆ ಒಂದು ವಾರ ಮೇಲೆ ಆಗುತ್ತೆ ಕಮರ್ಷಿಯಲ್ ಗ್ಯಾಸ್ ಬರೋಕ್ಕೆ. ಇದು ನಾರ್ಮಲ್ ಗ್ಯಾಸು ಗೃಹ ಬಳಕೆ ಇದೆ, ನಾರ್ಮಲ್ ಎಲ್ಲ ಸಿಗ್ತಿದೆ, ಏನು ಪ್ರಾಬ್ಲಮ್ ಇಲ್ಲ. ಬುಕ್ಕಿಂಗ್ ಇರಬೇಕು. ಹಾಂ, ಗ್ಯಾರಂಟಿ ಕೊಡ್ತಾ ಇದೆ. ಓಕೆ, ಬುಕ್ಕಿಂಗ್ ಮಾಡಲೇಬೇಕು ಅವರು? ಮಾಡಲೇಬೇಕು. ಬುಕ್ಕಿಂಗ್ ಮಾಡೋದು ಕೊಡಲ್ಲ. ಕಮರ್ಷಿಯಲ್ ಒಂದು ವಾರ ಬೇಕಾಗಾದ್ರೆ ಈಗ ಹೇಳ್ತಾ ಇದ್ದಾರೆ, ನೋಡ್ಬೇಕು ಸರ್. ಹಿಂಗೆ ನೀವು ಭಾರತ್ ಗ್ಯಾಸಾ? ಅಲ್ಲ, ಇದು ಬರ್ತಿಲ್ವಾ ಏನು? ಬರಲ್ಲ ಸರ್. ಅಲ್ಲ, ಮತ್ತೆ ಸೆಂಟ್ರಲ್ ಮಿನಿಸ್ಟರ್ ಹೇಳ್ತಿದ್ರೆ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಇವತ್ತು ಸ್ಟಾರ್ಟ್ ಆಗಿದೆ ಅಂತ. ಹಾಂ, ಇವತ್ತು ಸ್ಟಾರ್ಟ್ ಆದರೆ ಕಮ್ಮಿ ಅಂದರೆ ಒಂದು ವಾರ ಮೇಲೆ ಆಗುತ್ತೆ ಕಮರ್ಷಿಯಲ್ ಗ್ಯಾಸ್ ಬರೋಕ್ಕೆ. ಇದು ನಾರ್ಮಲ್ ಗ್ಯಾಸು ಗೃಹ ಬಳಕೆ ಇದೆ, ನಾರ್ಮಲ್ ಎಲ್ಲ ಸಿಗ್ತಿದೆ, ಏನು ಪ್ರಾಬ್ಲಮ್ ಇಲ್ಲ. ಬುಕ್ಕಿಂಗ್ ಇರಬೇಕು. ಹಾಂ, ಗ್ಯಾರಂಟಿ ಕೊಡ್ತಾ ಇದೆ. ಓಕೆ, ಬುಕ್ಕಿಂಗ್ ಮಾಡಲೇಬೇಕು ಅವರು? ಮಾಡಲೇಬೇಕು. ಬುಕ್ಕಿಂಗ್ ಮಾಡೋದು ಕೊಡಲ್ಲ. ಕಮರ್ಷಿಯಲ್ ಒಂದು ವಾರ ಬೇಕಾಗಾದ್ರೆ ಈಗ ಹೇಳ್ತಾ ಇದ್ದಾರೆ, ನೋಡ್ಬೇಕು ಸರ್. ಹಿಂಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಇದ್ದಾರೆ. ವೀರೇಶ್, ನಾವು ನೋಡ್ತಾ ಇದ್ವಿ 2-3 ದಿನ ನಿಜ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಆಗಿತ್ತು. ಆದರೆ ಗೃಹ ಬಳಕೆ ಸಿಲಿಂಡರ್ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ಆದರೆ ಅದನ್ನು ಸ್ಟಾಕ್ ಮಾಡೋಕ್ಕೆ ಹೋಗಿ, ಅದನ್ನು ಕಾಳಸಂತೆಯಲ್ಲಿ ಮಾರಕ್ಕೆ ಹೋಗಿ ಒಂದಷ್ಟು ಗೊಂದಲಗಳನ್ನು ಸೃಷ್ಟಿಸಲಾಯಿತು ಅನ್ನುವಂಥದ್ದು ರಾಜ್ಯ ಆಹಾರ ಇಲಾಖೆನೂ ಹೇಳಿದೆ, ಕೇಂದ್ರನೂ ಹೇಳಿದೆ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ. ಸೊ ಎಷ್ಟು ಸಮಯ ಬೇಕಾಗಬಹುದು? ಗ್ರೌಂಡಲ್ಲಿ ಏನು ರಿಯಾಲಿಟಿ ಇದೆ? ಜೊತೆಗೆ ಆ ಹೋಟೆಲ್ ಮಾಲೀಕರು ಕೂಡ ಕೋಆಪರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ಯಾನಿಕ್ ಕ್ರಿಯೇಟ್ ಮಾಡ್ತಿರೋರು ಯಾರು? ಏನಾಗ್ತಿದೆ ಆ್ಯಕ್ಚುಲಿ ವೀರೇಶ್? ಶ್ರೀಲಕ್ಷ್ಮಿ, ಇದೀಗ ಗ್ಯಾಸ್ ಪ್ರಾಬ್ಲಮ್ ಮತ್ತಷ್ಟು ಸಮಸ್ಯೆ ಏನಿಲ್ಲ. ಯಾಕಂದರೆ ಕಮರ್ಷಿಯಲ್ ಗ್ಯಾಸ್ ಈಗ ಸಿಗ್ತಿಲ್ಲ, ಆದರೆ ಗೃಹ ಬಳಕೆ ಗ್ಯಾಸ್ ಸಿಗ್ತಾ ಇದೆ. ಬಟ್ ಜನ ಪ್ಯಾನಿಕ್ ಆಗಿದ್ದಾರೆ. ಮನೆಯಲ್ಲಿ ಸಿಲಿಂಡರ್ದು ಸಹ ಬುಕ್ ಮಾಡ್ತಿದ್ದಾರೆ. ಬಟ್ ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ಸ್ ಏನಿದೆ, 25 ದಿನಗಳ ನಂತರವೇ ಗ್ಯಾಸ್ ಕೊಡಬೇಕಾಗುತ್ತೆ ಬುಕ್ಕಿಂಗ್ ಮಾಡಿದರೆ. ಬಟ್ ಕೆಲವೊಬ್ಬರು 10 ದಿನ 15 ದಿನ ಬುಕ್ಕಿಂಗ್ ಮಾಡ್ತಾರೆ. ಮನೆಗೆ ತಗೊಂಡು ಹೋಗಿದ್ರೆ ಆ ಸಿಲಿಂಡರ್ ಫಿಲ್ ಆಗಿರುತ್ತೆ, ಬದಲಾವಣೆ ಮಾಡೋಕ್ಕಾಗಲ್ಲ. ಹೀಗಾಗಿ ವಾಪಸ್ ತೆಗೆದುಕೊಂಡು ಬರ್ತಿದ್ವಿ ಅಂತ ಒಂದು ಕಡೆ ಭಾರತ್ ಗ್ಯಾಸ್ ಸಿಬ್ಬಂದಿಗಳು ಸಹ ಹೇಳ್ತಿದ್ರೆ. ಸದ್ಯಕ್ಕೆ ಇದು ಭಾರತ್ ಗ್ಯಾಸ್ ಇದು ಶ್ರೀರಾಮ್ಪುರದಲ್ಲಿದೆ, ಆದರೆ ಇಲ್ಲೆಲ್ಲ ಗೃಹ ಬಳಕೆ ಗ್ಯಾಸ್ ಸಿಗ್ತಾ ಇದೆ. ಬಟ್ ಕಮರ್ಷಿಯಲ್ ಗ್ಯಾಸ್ ಸರಿಯಾಗಿ ಬರ್ತಿಲ್ಲ, ಯಾಕಂದರೆ ಮೇಲಿಂದನೇ ಸರಿಯಾಗಿ ಬರ್ತಿಲ್ಲ ಎಂಬುದು ಒಂದು ಕಡೆ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಿದ್ದಾರೆ. ಯಾಕಂದರೆ ಹೋಟೆಲ್ಗಳಿಗೆ ತುಂಬ ಎಫೆಕ್ಟ್ ಆಗಿದೆ. ಕೆಲವೊಂದು ಗ್ಯಾಸ್ ಕಮರ್ಷಿಯಲ್ ಗ್ಯಾಸು ಶೈಕ್ಷಣಿಕ ಪರ್ಪಸ್ ಆಸ್ಪತ್ರೆಗೆ ಮಾತ್ರ ನೀಡ್ತಿದ್ದಾರೆ, ಹೋಟೆಲ್ಗಳಿಗೆ ನೀಡ್ತಿಲ್ಲ. ಯಾಕಂದರೆ ಪ್ರಮುಖವಾಗಿ ಯಾವುದೆಲ್ಲ ತೊಂದರೆ ಇದೆ ಅದಕ್ಕೆ ಮಾತ್ರ ಕಮರ್ಷಿಯಲ್ ಗ್ಯಾಸ್ ನೀಡ್ತಿದೆ. ಯಾಕಂದರೆ ಮೊನ್ನೆ ಸರ್ಕಾರ ಸಹ ತಿಳಿಸಿದೆ ಒಂದು ಕಡೆ ಹೋಟೆಲ್ ಮೀಟಿಂಗ್ ವೇಳೆ. ಹೀಗಾಗಿ ಒಂದು ಕಡೆ ಹೋಟೆಲ್ ಉದ್ಯಮದವರು ಸರಿಯಾಗಿ ಸ್ಪಂದನೆ ಮಾಡಬೇಕಂತ ಒಂದು ಕಡೆ ತಾಕೀತು ಮಾಡಿದ್ದಾರೆ. ಹೀಗಾಗಿ ಹೋಟೆಲ್ ಉದ್ಯಮದವರು ಪರ್ಯಾಯವಾಗಿ ಒಂದು ಕಡೆ ಇಂಡಕ್ಷನ್ ಸ್ಟವ್, ಹೀಗೆ ಬೇರೆ ಬೇರೆ ರೀತಿಯ ಪರ್ಯಾಯವಾಗಿ ಒಂದು ಕಡೆ ಅಡುಗೆ ಊಟ ಎಲ್ಲ ಮಾಡ್ತಿದ್ದಾರೆ. ಆದರೆ ಮೆನುಗಳನ್ನು ಕಡಿಮೆ ಮಾಡಿದರೆ, ಬಟ್ ಜನ ಪ್ಯಾನಿಕ್ ಆಗಿದ್ದಾರೆ. ನಮಗೂ ಗೃಹ ಬಳಕೆ ಗ್ಯಾಸ್ಗೂ ತುಂಬ ಎಫೆಕ್ಟ್ ಆಗುತ್ತೆ ಎಂಬುದು ತುಂಬ ಜನ ಬುಕ್ ಮಾಡ್ತಿದ್ದಾರೆ, ಏಜೆನ್ಸಿಗೆ ಬರ್ತಿದ್ದಾರೆ. ಬಟ್ ಯಾರು ಆನ್ಲೈನ್ನಲ್ಲಿ ಬುಕ್ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಸಿಲಿಂಡರ್ ಕೊಡ್ತಾ ಇದ್ದಾರೆ. ಇಲ್ಲಿ ಭಾರತ್ ಗ್ಯಾಸ್ ಮ್ಯಾನೇಜರ್ ಕೈಲಾಸ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಜನ ಪ್ಯಾನಿಕ್ ಆಗಿದ್ದಾರೆ, ತುಂಬ ಜನ ಬರ್ತಿದ್ದಾರೆ. ಈ ಹಿಂದೆ ಎಷ್ಟು ಸಿಲಿಂಡರ್ ಇಲ್ಲಿಂದ ಹೋಗ್ತಿತ್ತು, ಈಗ ಎಷ್ಟು ಹೋಗ್ತಿದೆ? ಸರ್, ಈಗ ಯಾವುದು ಸಮಸ್ಯೆ ಇಲ್ಲ. ಜನಗಳು ಏನು ಮಾಡ್ತಾ ಇದ್ದಾರೆ, ಪ್ಯಾನಿಕ್ ಹಾಕಿ ಬುಕ್ ಮಾಡ್ತಾವ್ರೆ. ಆಮೇಲೆ ಒಂದು 10 ದಿನ ಆಗಿರುತ್ತೆ ಸಿಲಿಂಡ್ರು, ಅವ್ರಿಗೆ ಬುಕ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ, ಬುಕ್ ಆಗ್ತಾಯಿಲ್ಲ. ಅವ್ರಿಗೆಲ್ಲ 25 ದಿನ ಆಗಿದ ಮೇಲೆ ಬುಕ್ ಆಗುತ್ತೆ. ಯಾವ ರೀತಿಯಲ್ಲೂ ತೊಂದರೆ ಇಲ್ಲ, ಗ್ಯಾಸ್ ಎಲ್ಲ ಆರಾಮಾಗಿ ಬರ್ತಾಯಿದೆ. ನಮ್ಮ ಜನತೆ ಕರ್ನಾಟಕ ಜನತೆಗೆ ನಾವು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ನೀವು ಏನೋ ಪ್ಯಾನಿಕ್ ಮಾಡೋಕ್ಕೆ ಹೋಗಬೇಡಿ, ನಿಮಗೆಲ್ಲ ಆರಾಮಾಗಿ ಸಿಲಿಂಡರ್ ಸಿಕ್ಕತ್ತೆ. ಸರ್, ಈಗ ಆನ್ಲೈನ್ ಬುಕ್ ಮಾಡಿದ್ರೆ ಮಾತ್ರ ಸಿಲಿಂಡರ್ ಕೊಡೋದು, ಆಫ್ಲೈನ್ ಬಂದರೂ ಕೊಡಲ್ಲ ಸಿಲಿಂಡ್ರು, ಹೇಗೆ? ಇಲ್ಲ ಸರ್, ಆಫ್ಲೈನು ಮತ್ತು ಇದು KYC ಆಗಿಲ್ಲ ಹತ್ರ ಅವ್ರಿಗೆ ಸಿಲಿಂಡರ್ ಇಲ್ಲ. ಈಗ KYC ಆಗಿ ಗೃಹ ಬಳಕೆ ಗ್ಯಾಸ್ ಬರ್ತಿದ್ದೇನಾ ಸರಿಯಾಗಿ? ಗೃಹ ಬಳಕೆ ಸಿಲಿಂಡರ್ದು ಯಾವುದು ಪ್ರಾಬ್ಲಮ್ ಇಲ್ಲ ಸರ್. ಸರ್, ಕಮರ್ಷಿಯಲ್ ಸಿಗ್ತಿಲ್ಲ, ಹೋಟೆಲ್ಗಳೆಲ್ಲ ಬಂದ್ ಆಗ್ತಿದ್ದಾವೆ. ಸರ್, ಅದೆಲ್ಲ ಈಗ ಬರುತ್ತೆ. ಮೋಸ್ಟ್ಲಿ ಗೌರ್ಮೆಂಟ್ ಇದ್ರ ಬಗ್ಗೆ ನೋಡ್ತಾ ಇದ್ದಾರೆ, ಎಷ್ಟು ಬೇಗ ಆಗುತ್ತೆ. ಇದು ನನ್ನೇನು ಲೋಕಸಭೆಯಲ್ಲಿ ಸ್ವಲ್ಪ ಚರ್ಚೆ ಆಗ್ತು. ಸೊ ಈಗ ಬಂದಿದ ತಕ್ಷಣ ಅವರಿಗೆ ಸಿಕ್ಕತ್ತೆ ಸರ್. ಇಲ್ಲಿಂದನೇ ಬರ್ತಿಲ್ಲ ಹಾಗಾದ್ರೆ? ಹೌದು ಸರ್. ತುಂಬ ಸಮಸ್ಯೆ ಇದೆ ಕಮರ್ಷಿಯಲ್ ಗ್ಯಾಸ್ ಹಾಗಾದ್ರೆ.
ಸರ್ ಸರ್ ಇದೆಲ್ಲ ನಮ್ಮ ಹತ್ರ ಮಾತಾಡಬೇಡಿ ದಯವಿಟ್ಟು, ಇದೆಲ್ಲ ನಾವು ಮಾತಾಡೋಕ್ಕೆ ಹೋಗಲ್ಲ ಸರ್ ದಯವಿಟ್ಟು. ಇಲ್ಲಿನ ಮ್ಯಾನೇಜರ್ ಹೇಳೋ ಪ್ರಕಾರ ಸರಿಯಾಗಿ ಕಮರ್ಷಿಯಲ್ ಗ್ಯಾಸ್ ಇನ್ನೂ 3-4 ದಿನದಲ್ಲಿ ಬರ್ಬೋದು. ಯಾಕಂದರೆ ಹಡಗು ಬಂದಿದೆ, ಅಲ್ಲಿಂದ ಸಪ್ಲೈ ಆಗಬೇಕಂದ್ರೆ ಸ್ವಲ್ಪ ಒಂದು ವಾರ ಲೇಟ್ ಆಗುತ್ತೆ. ಗೃಹ ಬಳಕೆ ಯಾವುದೇ ತೊಂದರೆ ಆಗಲ್ಲ. ಜನ ಪ್ಯಾನಿಕ್ ಆಗಿ ಸಾಕಷ್ಟು ನಮ್ಮ ಕಚೇರಿಗೆ ಬರ್ತಿದ್ರೆ, ಇಲ್ಲಿ ಆಫ್ಲೈನ್ ಬುಕ್ ಮಾಡೋಕ್ಕೆ ಬರ್ತಿದ್ರೆ, ಆಫ್ಲೈನ್ ಬಂದರೆ ಬುಕ್ ಮಾಡಿದರೆ ನಾವು ಕೊಡಲ್ಲ, ಆನ್ಲೈನ್ ಮಾತ್ರ ಬುಕ್ ಮಾಡಿದರೆ ಮಾತ್ರ ನೀಡ್ತೀವಿ. ಅದು 25 ದಿನ ಆಗಬೇಕೆಂಬುದು ಒಂದು ಕಡೆ ಹೇಳ್ತಿದ್ದಾರೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಹೋಟೆಲ್ ಉದ್ಯಮದಾರರಿಗೆ ಇನ್ನೂ ಒಂದು ಶಾಕ್ ನ್ಯೂಸ್ ಏನಂತಂದ್ರೆ, ನಿಜ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಸಪ್ಲೈ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಎಲ್ಲ ಪ್ರಯತ್ನ ಮಾಡ್ತಾ ಇದೆ, ಆದರೆ ಇನ್ನೂ ಒಂದು ವಾರ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಸುಗಮವಾಗಿ ಸರಬರಾಜು ಆಗೋದಕ್ಕೆ ಇನ್ನೂ ಒಂದು ವಾರ ಆಗಬಹುದು ಅಂತ ಹೇಳಲಾಗುತ್ತೆ. ಹಾಗಾಗಿ ಅಲ್ಲಿವರೆಗೂ ಸ್ವಲ್ಪ ಬೇರೆ ಬೇರೆ ವಿಧಾನಗಳನ್ನು ಬಳಕೆ ಮಾಡಿಕೊಂಡು, ಪರ್ಯಾಯ ಮಾರ್ಗಗಳನ್ನು ಬಳಕೆ ಮಾಡಿಕೊಂಡು ಅಡುಗೆ ತಯಾರಿ ಮಾಡಬೇಕಾಗತ್ತೆ. ಆಮದಾಗಿರುವ ತೈಲ ಗ್ರಾಹಕರಿಗೆ ಸಿಗೋದಕ್ಕೆ ಈಗ ಕಚ್ಚಾ ತೈಲ ಆಮದಾಗಿದೆ. ನಿನ್ನೆ ಅಷ್ಟೇ ಮುಂಬೈ ಇದಕ್ಕೆ ಬಂದರಿಗೆ ಒಂದು ಹಡಗು ಬಂದಿದೆ ಅಲ್ಲಿಂದ, ಹರ್ಮುಜ್ ಜಲಸಂಧಿಯಿಂದ. ಹಾಗಾಗಿ ಅದು LPG ತಯಾರಿಕೆ ಆಗಿ ಗ್ರಾಹಕರಿಗೆ ಸಿಗಬೇಕಾಗತ್ತೆ. ಅಲ್ಲ, ಇದು ಬರ್ತಿಲ್ವಾ ಏನು? ಬರಲ್ಲ ಸರ್. ಅಲ್ಲ, ಮತ್ತೆ ಸೆಂಟ್ರಲ್ ಮಿನಿಸ್ಟರ್ ಹೇಳ್ತಿದ್ದಾರೆ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ ಇವತ್ತು ಸ್ಟಾರ್ಟ್ ಆಗಿದೆ ಅಂತ. ಹಾಂ, ಇವತ್ತು ಸ್ಟಾರ್ಟ್ ಆದರೆ ಕಮ್ಮಿ ಅಂದರೆ ಒಂದು ವಾರ ಮೇಲೆ ಆಗುತ್ತಂತ ಅಲ್ಲಿ ಕಮರ್ಷಿಯಲ್ ಗ್ಯಾಸ್ ಬರೋಕ್ಕೆ. ಇದು ನಾರ್ಮಲ್ ಗ್ಯಾಸು ಗೃಹ ಬಳಕೆ ಸಿಗ್ತಾ ಇದೆ. ನಾರ್ಮಲ್ ಎಲ್ಲ ಸಿಗ್ತಿದೆ, ಏನು ಪ್ರಾಬ್ಲಮ್ ಇಲ್ಲ. ಬುಕ್ಕಿಂಗ್ ಇರಬೇಕು, ಹಾಂ. ಗ್ಯಾರಂಟಿ ಕೊಡ್ತಾ ಇದೆ. ಓಕೆ, ಬುಕ್ಕಿಂಗ್ ಮಾಡಲೇಬೇಕು ಅವರು. ಮಾಡಲೇಬೇಕು. ಬುಕ್ಕಿಂಗ್ ಮಾಡೋದು ಕೊಡಲ್ಲ. ಕಮರ್ಷಿಯಲ್ ಒಂದು ವಾರ ಬೇಕಾಗಾದ್ರೆ ಈಗ ಹೇಳ್ತಾ ಇದ್ದಾರೆ, ನೋಡ್ಬೇಕು ಸರ್ ಹಿಂಗಾಗುತ್ತೆ. ನೀವು ಭಾರತ್ ಗ್ಯಾಸಾ? ಅಲ್ಲ, ಇದು ಬರ್ತಿಲ್ವಾ ಏನು? ಬರಲ್ಲ ಸರ್. ಅಲ್ಲ, ಮತ್ತೆ ಸೆಂಟ್ರಲ್ ಮಿನಿಸ್ಟರ್ ಹೇಳ್ತಿದ್ದಾರೆ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ ಇವತ್ತು ಸ್ಟಾರ್ಟ್ ಆಗಿದೆ ಅಂತ. ಹಾಂ, ಇವತ್ತು ಸ್ಟಾರ್ಟ್ ಆದರೆ ಕಮ್ಮಿ ಅಂದರೆ ಒಂದು ವಾರ ಮೇಲೆ ಆಗುತ್ತಂತ ಅಲ್ಲಿ ಕಮರ್ಷಿಯಲ್ ಗ್ಯಾಸ್ ಬರೋಕ್ಕೆ. ಇದು ನಾರ್ಮಲ್ ಗ್ಯಾಸು ಗೃಹ ಬಳಕೆ ಸಿಗ್ತಾ ಇದೆ. ನಾರ್ಮಲ್ ಎಲ್ಲ ಸಿಗ್ತಿದೆ, ಏನು ಪ್ರಾಬ್ಲಮ್ ಇಲ್ಲ. ಬುಕ್ಕಿಂಗ್ ಇರಬೇಕು, ಹಾಂ. ಗ್ಯಾರಂಟಿ ಕೊಡ್ತಾ ಇದೆ. ಓಕೆ, ಬುಕ್ಕಿಂಗ್ ಮಾಡಲೇಬೇಕು ಅವರು. ಮಾಡಲೇಬೇಕು. ಬುಕ್ಕಿಂಗ್ ಮಾಡೋದು ಕೊಡಲ್ಲ. ಕಮರ್ಷಿಯಲ್ ಒಂದು ವಾರ ಬೇಕಾಗಾದ್ರೆ ಈಗ ಹೇಳ್ತಾ ಇದ್ದಾರೆ, ನೋಡ್ಬೇಕು ಸರ್ ಹಿಂಗಾಗುತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಇದ್ದಾರೆ. ವೀರೇಶ್, ನಾವು ನೋಡ್ತಾ ಇದ್ವಿ 2-3 ದಿನ ನಿಜ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಆಗಿತ್ತು, ಆದರೆ ಗೃಹ ಬಳಕೆ ಸಿಲಿಂಡರ್ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ಆದರೆ ಅದನ್ನು ಸ್ಟಾಕ್ ಮಾಡೋಕ್ಕೆ ಹೋಗಿ, ಅದನ್ನು ಕಾಳಸಂತೆಯಲ್ಲಿ ಮಾರಕ್ಕೆ ಹೋಗಿ ಒಂದಷ್ಟು ಗೊಂದಲಗಳನ್ನು ಸೃಷ್ಟಿಸಲಾಯಿತು ಅನ್ನುವಂಥದ್ದು ರಾಜ್ಯ ಆಹಾರ ಇಲಾಖೆನೂ ಹೇಳಿದೆ, ಕೇಂದ್ರನೂ ಹೇಳಿದೆ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ. ಸೊ ಎಷ್ಟು ಸಮಯ ಬೇಕಾಗಬಹುದು, ಗ್ರೌಂಡಲ್ಲಿ ಏನು ರಿಯಾಲಿಟಿ ಇದೆ, ಜೊತೆಗೆ ಆ ಹೋಟೆಲ್ ಮಾಲೀಕರು ಕೂಡ ಕೋಆಪರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ಯಾನಿಕ್ ಕ್ರಿಯೇಟ್ ಮಾಡ್ತಿರೋರು ಯಾರು, ಏನಾಗ್ತಿದೆ ಆ್ಯಕ್ಚುಲಿ ವೀರೇಶ್? ಶ್ರೀಲಕ್ಷ್ಮಿ, ಇದೀಗ ಗ್ಯಾಸ್ ಪ್ರಾಬ್ಲಮ್ ಮತ್ತಷ್ಟು ಸಮಸ್ಯೆ ಏನಿಲ್ಲ. ಯಾಕಂದರೆ ಕಮರ್ಷಿಯಲ್ ಗ್ಯಾಸ್ ಈಗ ಸಿಗ್ತಿಲ್ಲ, ಆದರೆ ಗೃಹ ಬಳಕೆ ಗ್ಯಾಸ್ ಸಿಗ್ತಾ ಇದೆ. ಬಟ್ ಜನ ಪ್ಯಾನಿಕ್ ಆಗಿದ್ದಾರೆ, ಮನೆಯಲ್ಲಿ ಸಿಲಿಂಡರ್ದು ಸಹ ಬುಕ್ ಮಾಡ್ತಿದ್ದಾರೆ. ಬಟ್ ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ಸ್ ಏನಿದೆ, 25 ದಿನಗಳ ನಂತರವೇ ಗ್ಯಾಸ್ ಕೊಡಬೇಕಾಗುತ್ತೆ ಬುಕ್ಕಿಂಗ್ ಮಾಡಿದರೆ. ಬಟ್ ಕೆಲವೊಬ್ಬರು 10 ದಿನ 15 ದಿನ ಬುಕ್ಕಿಂಗ್ ಮಾಡ್ತಾರೆ, ಮನೆಗೆ ತಗೊಂಡು ಹೋಗಿದ್ರೆ ಆ ಸಿಲಿಂಡರ್ ಫಿಲ್ ಆಗಿರುತ್ತೆ, ಬದಲಾವಣೆ ಮಾಡೋಕ್ಕಾಗಲ್ಲ. ಹೀಗಾಗಿ ವಾಪಸ್ ತೆಗೆದುಕೊಂಡು ಬರ್ತಿದ್ವಿ ಅಂತ ಒಂದು ಕಡೆ ಭಾರತ್ ಗ್ಯಾಸ್